Dear students, welcome back to physics online class. So we are in the discussion of working of Carnot engine, right? In case of that Carnot engine, I said that it consists of that a cylinder, isolated means insulated wall and conducting base. I said ಅಲ್ಲಿ Carnot engine ಅಲ್ಲಿ ನಾನು ಒಂದು ಸಿಲಿಂಡರ್ ನ ಕನ್ಸಿಡರ್ ಮಾಡ್ತೀನಿ. ಆ ಸಿಲಿಂಡರ್ ನಲ್ಲಿ ಏನಂತ ತಗೊಂಡಿದ್ದೀನಿ ನಾನು, ಸೊ ಇನ್ಸುಲೇಟೆಡ್ ವಾಲ್ ಅಂಡ್ ಕಂಡಕ್ಟಿಂಗ್ ಬೇಸ್. ಸೊ ಸೈಡ್ ಇರೋ ವಾಲ್ ಗಳೇನು ಇನ್ಸುಲೇಟಿಂಗ್ ಅಂದ್ರೆ ಹೀಟ್ ಏನಾಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ. ಕಂಡಕ್ಟಿಂಗ್ ಬೇಸ್, ಅದರಲ್ಲಿ ಬೇಸ್ ನಲ್ಲಿ ಅಷ್ಟೇ ಏನಾಗುತ್ತೆ, ಹೀಟು ಸಿಸ್ಟಮ್ ಇಂದ ಸರೌಂಡಿಂಗ್ ಗೆ ಅಥವಾ ಸರೌಂಡಿಂಗ್ ಇಂದ ಸಿಸ್ಟಮ್ ಗೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ ಸಿಲಿಂಡರ್ ಇಫ್ ಐ ಪ್ಲೇಸ್ ಇಟ್ ಇನ್ ಸೋರ್ಸ್, ಆ ಸಿಲಿಂಡರ್ ನಾನು ಸೋರ್ಸ್ ನಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಸೋರ್ಸ್ ಈಸ್ ನಥಿಂಗ್ ಬಟ್ ಅ ಹೀಟ್ ರಿಸರ್ವರ್. ಸೊ ಸೋರ್ಸ್ ನಲ್ಲಿರುವಂತ ಹೀಟು ಸಿಲಿಂಡರ್ ಗೆ ಟ್ರಾನ್ಸ್ಫರ್ ಆಯ್ತು, ರೈಟ್? ಸೊ ಸಿಲಿಂಡರ್ಗೆ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಅಲ್ಲಿ ಸಿಲಿಂಡರ್ನ ಪಿಸ್ಟನಿನ ಮೇಲೆ ಪ್ರೆಷರ್ ಆಕ್ಟ್ ಆಗೋದ್ರಿಂದ ಪಿಸ್ಟನ್ ಏನಾಗುತ್ತೆ, ಮೇಲ್ಗಡೆ ರೈಸ್ ಆಗುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಅದನ್ನ ನಾನು ಐಸೋಲೇಟೆಡ್ ಶೀಟ್ ಅಥವಾ ಇನ್ಸುಲೇಟೆಡ್ ಶೀಟ್ ಮೇಲೆ ಪ್ಲೇಸ್ ಮಾಡ್ತೀನಿ. ಸೊ ಆ ಸಿಲಿಂಡರ್ನ ಇನ್ಸುಲೇಟೆಡ್ ಶೀಟ್ ಮೇಲೆ ಪ್ಲೇಸ್ ಮಾಡ್ತೀನಿ. ಲುಕ್ ಅಟ್ ಹಿಯರ್, ಜಸ್ಟ್ ವಿಲ್ ಗೆಟ್ ದಟ್ ಇಕ್ವೇಶನ್ಸ್ ರಿಲೇಟೆಡ್ ಟು ಕಾರ್ನಾಟ್ ಎಂಜಿನ್. ವರ್ಕಿಂಗ್ ಆಫ್ ಕಾರ್ನಾಟ್ engine, right? So in case of that working of Carnot engine, just I will take that source here, right? This is insulated sheet and this is sink. I will take first, if I place that cylinder on that source here, ಮೊದಲು ಎಲ್ಲಿ ಪ್ಲೇಸ್ ಮಾಡ್ತೀನಿ, ಸಿಲಿಂಡರ್ನ ಸೋರ್ಸ್ ನಲ್ಲಿ ಪ್ಲೇಸ್ ಮಾಡಿದ್ನಿ ಅಂತ ಅನ್ಕೋರಿ. ಈ ಸೋರ್ಸ್ ನಲ್ಲಿ ಇರುವಂತ ಹೀಟ್ ಏನಾಯ್ತು, ಈ ಸಿಲಿಂಡರ್ ಒಳಗಡೆ ಟ್ರಾನ್ಸ್ಫರ್ ಆಯ್ತು, ಹೌದಾ? ಸೊ ಸಿಲಿಂಡರ್ ಒಳಗಡೆ ಟ್ರಾನ್ಸ್ಫರ್ ಆಗೋದ್ರಿಂದ ಸೊ ಇಲ್ಲೇನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಪ್ರೆಷರ್ ಪಿಸ್ಟನಿನ ಮೇಲೆ ಆಕ್ಟ್ ಆಗುತ್ತೆ. ಈ ಪ್ರೆಷರ್ ಯಾವ್ದ್ರ ಮೇಲೆ ಆಕ್ಟ್ ಆಗುತ್ತೆ, ಪಿಸ್ಟನ್ ಮೇಲೆ ಆಕ್ಟ್ ಆಗೋದ್ರಿಂದ ಏನಾಗುತ್ತೆ, ಈ ಪಿಸ್ಟನ್ ಮೇಲ್ಗಡೆ ರೈಸ್ ಆಯ್ತು. ದ ಪಿಸ್ಟನ್ ವಿಲ್ ಗೆಟ್ ಗೋಸ್ ಅಪ್ವರ್ಡ್ ಡೈರೆಕ್ಷನ್. ಸೊ ಪಿಸ್ಟನ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದೆ ನಾನು. ಸೊ ಇಫ್ ದ ಪಿಸ್ಟನ್ ಈಸ್ ಮೂವಿಂಗ್ ಆರ್ ಇಫ್ ದ ಪಿಸ್ಟನ್ ಈಸ್ ರೈಸಿಂಗ್ ಮೀನ್ಸ್ ಮೇಲ್ಗಡೆ ಬರ್ತಿದೆ ಅಂತ ಹೇಳಿದೆ. ಸೊ ದಟ್ ಪಿಸ್ಟನ್ ಈಸ್ ರೈಸಿಂಗ್ ಅಪ್ವರ್ಡ್ ಡೈರೆಕ್ಷನ್ ಮೀನ್ಸ್, ಸೊ ದಟ್ ಪ್ರೋಸೆಸ್ ಐ ಕ್ಯಾನ್ ಕನ್ಸಿಡರ್ ಆಸ್ ಐಸೋಥರ್ಮಲ್ expansion. expand ಅಂದ್ರೆ ಏನು, ಜಾಸ್ತಿ ಆಗೋದು. ಸೊ ಫಸ್ಟ್ ಪ್ರೋಸೆಸ್ I will take. In case of that working of Carnot engine, it consists of 4 process I said. What are those? Isothermal process means isothermal expansion, adiabatic expansion, isothermal compression and adiabatic compression. By taking use of 4 step, it completes one cycle. ಈ 4 ಸ್ಟೆಪ್ ಇಂದ ಏನಾಗುತ್ತೆ, ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ. ಆ 4 ಸ್ಟೆಪ್ ಇನ ಮ್ಯಾಥಮೆಟಿಕಲ್ ಫಾರ್ಮ್ ಅನ್ನ ನಾನು ಬರೀತಿದ್ದೀನಿ. ಸೊ ಫಸ್ಟ್ ಐ ಕ್ಯಾನ್ ಕನ್ಸಿಡರ್ ದಟ್ isothermal expansion. Isothermal expansion I can take it here. ಏನನ್ನ ಕನ್ಸಿಡರ್ ಮಾಡಿದೀನಿ ಇಲ್ಲಿ, ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಸೊ ಈ ಸಿಲಿಂಡರ್ ನ ಸೋರ್ಸ್ ಮೇಲೆ ಇಟ್ಟಾಗ ಹೀಟ್ ಏನಾಯ್ತು, ಸಿಲಿಂಡರ್ ಒಳಗಡೆ ಹೋಗೋದ್ರಿಂದ ಪಿಸ್ಟನ್ ಮೇಲ್ಗಡೆ ರೈಸ್ ಆಯ್ತು. ಸೊ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಹೌದಾ? ಈ ಕೇಸ್ ನಲ್ಲಿ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಆನ್ ದ ಪಿಸ್ಟನ್. ಸೊ ವರ್ಕ್ ಡನ್ ಏನಾಗುತ್ತೆ, ಗ್ಯಾಸ್ ಏನ್ ಮಾಡುತ್ತೆ, ಪಿಸ್ಟನ್ ಮೇಲೆ ವರ್ಕ್ ಡನ್ ಅನ್ನ ಆಕ್ಟ್ ಮಾಡುತ್ತೆ. ಸೊ ಲುಕ್ ಅಟ್ ಹಿಯರ್, ಇನ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ವರ್ಕ್ ಈಸ್ ಡನ್ by the gas on the piston, ಹೌದಾ? ವರ್ಕ್ ಡನ್ ಬೈ ದ ಗ್ಯಾಸ್ W1 ಅಂತ ಕನ್ಸಿಡರ್ ಮಾಡ್ತೀನಿ. ವರ್ಕ್ ಡನ್ ಇನ್ ಕೇಸ್ ಆಫ್ ಐಸೋಥರ್ಮಲ್ ಪ್ರೋಸೆಸ್, ಆ ಇಕ್ವೇಶನ್ಸ್ ಡಿರೈವ್ ಮಾಡಿದೀವಿ. N into R into T1, ಇನಿಷಿಯಲ್ ಟೆಂಪರೇಚರ್ T1 ಅಂತ ತಗೋರಿ, ಲಾಗ್ ಟು ದ ಬೇಸ್ E, ವಾಲ್ಯೂಮ್ V1 ಇದ್ದಿದ್ದು ಏನಾಯ್ತು, ಎಕ್ಸ್ಪ್ಯಾಂಡ್ ಆದ್ಮೇಲೆ V2 ಆಯ್ತು, ಹೌದಾ? ನೋಡ್ರಿ, ಸೋರ್ಸ್ ನಲ್ಲಿ ಇಡೋಕ್ಕಿಂತ ಮೊದಲು ಈ ಗ್ಯಾಸಿನ ವಾಲ್ಯೂಮ್ V1 ಇದೆ, ಪ್ರೆಷರ್ P1 ಇದೆ, ಟೆಂಪರೇಚರ್ T1 ಇದೆ ಅಂತ ಅನ್ಕೊಳ್ಳಿ, ಹೌದಾ? ಇಲ್ಲಿ ಸೊ ಹೀಟು, ಸೊ ಇಲ್ಲಿ ಗ್ಯಾಸ್ ಅಥವಾ ಹೀಟ್ ಏನಾಗ್ತಿದೆ, ಸಿಲಿಂಡರ್ ನಲ್ಲಿ ಹೋದಾಗ V1 ಇದ್ದಂತ ವಾಲ್ಯೂಮ್ ಏನಾಯ್ತು, ಸೊ V2 ಆಯ್ತು, ಎಕ್ಸ್ಪ್ಯಾಂಡ್ ಆಗೋದ್ರಿಂದ ವಾಲ್ಯೂಮ್ ಚೇಂಜ್ ಆಯ್ತು, ಪ್ರೆಷರ್ ಚೇಂಜ್ ಆಯ್ತು. ಬಟ್ ಐಸೋಥರ್ಮಲ್ ನಲ್ಲಿ ಯಾವುದು ಕಾನ್ಸ್ಟೆಂಟ್ ಇರಬೇಕು, ಟೆಂಪರೇಚರ್ ಏನಾಗಿರಬೇಕು, ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಟೆಂಪರೇಚರ್ T1 ಆಗಿದೆ. ಲುಕ್ ಅಟ್ ಹಿಯರ್, ಇನ್ ಕೇಸ್ ಆಫ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ವಾಲ್ಯೂಮ್ ಚೇಂಜಸ್ ಫ್ರಮ್ V1 to V2, ಪ್ರೆಷರ್ ಚೇಂಜಸ್ ಫ್ರಮ್ P1 to P2, temperature is remain same. That is, it changes
changes P1 V1 T1 to P2 V2 T1 only. Why I took it at T1 only? Why? Because isothermal means temperature will be remains same. ಹೌದಾ? ಸೊ ಈ ನಾಲ್ಕು ಪ್ರೊಸೆಸ್ಗೆ ನಾನು ಪ್ರೆಷರ್ ವರ್ಸಸ್ ವಾಲ್ಯೂಮ್ ನ ಗ್ರಾಫ್ ಅನ್ನ ಡ್ರಾ ಮಾಡ್ತೀನಿ. Look at here. I will draw graph for this process. Look at here. I will take a graph. So that graph is very much important. So I will adjust that space here. Right. I will draw that graph pressure versus volume. Look at here. I will take that x-axis and y-axis here. Right. Along that y-axis I will take pressure. Y-axis ನಲ್ಲಿ ಯಾವ ಕ್ವಾಂಟಿಟಿನ ತಗೊಂತೀನಿ? ಪ್ರೆಷರ್ ಅನ್ನೋ ಕ್ವಾಂಟಿಟಿನ ತಗೊಂತೀನಿ. x-axis ನಲ್ಲಿ ವಾಲ್ಯೂಮ್ ಅನ್ನೋ ಕ್ವಾಂಟಿಟಿನ ತಗೊಂತೀನಿ. ಹೌದಾ? ಈ ಗ್ಯಾಸ್ ಈ ಸಿಲಿಂಡರು ಸೋರ್ಸ್ನಲ್ಲಿ ಪ್ಲೇಸ್ ಮಾಡೋಕ್ಕಿಂತ ಮೊದಲು ಆ ಗ್ಯಾಸಿನ ಪ್ರೆಷರ್ ಏನಿದೆ ಅಂತ ಅನ್ಕೋರಿ. ಸೊ ದಿಸ್ ಇಸ್ ದ ಪಾಯಿಂಟ್. ಈ ಪಾಯಿಂಟ್ ಏನಲ್ಲಿದೆ ಅಂತ ಅನ್ಕೋರಿ. ಇವಾಗ ಗ್ಯಾಸ್ ಫಾರ್ ಎಕ್ಸಾಂಪಲ್ ಈ ಸಿಲಿಂಡರ್ನಲ್ಲಿ ಗ್ಯಾಸ್ ಇದೆ. ಆ ಗ್ಯಾಸು ಅದರ ಪ್ರೆಷರ್ P1 ಇದೆ, ಆ ಗ್ಯಾಸಿನ ವಾಲ್ಯೂಮ್ V1 ಇದೆ, ಅದರ ಟೆಂಪ್ರೇಚರ್ T1 ಇದೆ. ಹೌದಾ? ಈ ಸಿಲಿಂಡರ್ ನಾನು ಸೋರ್ಸ್ನಲ್ಲಿ ಪ್ಲೇಸ್ ಮಾಡಿದೆ. ಹೌದಾ? ಇವಾಗ ಏನಾಗುತ್ತೆ, ಹೀಟು ಸೋರ್ಸಿಂದ ಸಿಲಿಂಡರ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಪ್ರೆಷರ್ ಏನಾಗುತ್ತೆ, P1 ಇದ್ದಿದ್ದು P2 ಆಯಿತು. ಸೊ ಈ ಹೀಟ್ ಹೋದ ತಕ್ಷಣ ಈ ಪಿಸ್ಟನ್ನು ಮೇಲ್ಗಡೆ ಹೋಯ್ತು. ಸೊ ಪಿಸ್ಟನ್ ಮೇಲ್ಗಡೆ ಹೋಯ್ತು ಅಂದ್ರೆ ಪ್ರೆಷರ್ ಏನಾಯಿತು, ಸೊ ಚೇಂಜಸ್ ಆಯಿತು. ಲುಕ್ ಆಟ್ ಹಿಯರ್. ಸೊ ಐ ವಿಲ್ ಟೇಕ್ ದಟ್. ಪ್ರೆಷರ್ ಏನಾಯಿತು, ಡಿಕ್ರೀಸ್ ಆಯಿತು. ಸೊ ಇಲ್ಲಿ ಕಡಿಮೆ ಸ್ಪೇಸ್ ಇದೆ. ಸೊ ಪಿಸ್ಟನ್ ಮೇಲ್ಗಡೆ ಹೋದ್ರೆ ಸ್ಪೇಸ್ ಜಾಸ್ತಿ ಆಯಿತು, ವಾಲ್ಯೂಮ್ ಜಾಸ್ತಿ ಆಯಿತು. ವಾಲ್ಯೂಮ್ ಜಾಸ್ತಿ ಆದಮೇಲೆ ಪ್ರೆಷರ್ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಪಿಸ್ಟನ್ ಮೇಲ್ಗಡೆ ಹೋಯ್ತು ಅಂದರೆ ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಯಿತು. ವಾಲ್ಯೂಮ್ ಜಾಸ್ತಿ ಆದರೆ ಪ್ರೆಷರ್ ಏನಾಯಿತು, ಡಿಕ್ರೀಸ್ ಆಯ್ತು ಇಲ್ಲಿ. ಸೊ ಪ್ರೆಷರ್ P1 ಇದ್ದಿದ್ದು ಡಿಕ್ರೀಸ್ ಆಗಿ P2 ಆಗ್ತಿದೆ. ಹಾಗಂದ್ರೆ y ಕೋರ್ಡಿನೇಟ್ ವ್ಯಾಲ್ಯೂ ಏನಾಗಬೇಕು, ಕೆಳಗಡೆ ಬರಬೇಕು. y ಕೋರ್ಡಿನೇಟ್ ವ್ಯಾಲ್ಯೂ ಕೆಳಗಡೆ ಬರಬೇಕು, x ಕೋರ್ಡಿನೇಟ್ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಲುಕ್ ಆಟ್ ಹಿಯರ್. ಇವಾಗ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ನಲ್ಲಿ ಪಾಯಿಂಟ್ ಎ ನಲ್ಲಿದ್ದಂತಹ ಪ್ರೆಷರ್ ವಾಲ್ಯೂಮ್ ಟೆಂಪರೇಚರ್ ಪಾಯಿಂಟ್ ಬಿಗೆ ಬಂತು. ಈ ಪಾಯಿಂಟ್ ಬಿಗೆ ಬಂದಾಗ ಪ್ರೆಷರ್ P2 ಇದೆ, ವಾಲ್ಯೂಮ್ V2 ಇದೆ, ಟೆಂಪರೇಚರ್ T1 ಇದೆ. ಹೌದಾ? ಬಿಟ್ವೀನ್ ಎ ಆ್ಯಂಡ್ ಬಿ ಯಾವ ಪ್ರೋಸೆಸ್ ಇಲ್ಲಿ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಇದನ್ನೇನಂತ ಕನ್ಸಿಡರ್ ಮಾಡ್ತೀನಿ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ? ನೆಕ್ಸ್ಟ್ ಒನ್, ಈ ಸಿಲಿಂಡರ್ನ ಸೋರ್ಸ್ ಮೇಲೆ ಇದ್ದಿದ್ದನ್ನ ನೆಕ್ಸ್ಟ್ ಏನು ಮಾಡ್ತೀನಿ, ನಾನಿಲ್ಲಿ ಸೋರ್ಸ್ನಲ್ಲಿದ್ದಂತಹ ಸಿಲಿಂಡರ್ನ ನಾನಿಲ್ಲಿ ಇನ್ಸುಲೇಟೆಡ್ ಶೀಟ್ ಮೇಲೆ ಪ್ಲೇಸ್ ಮಾಡಿದೆ. ಹೌದಾ? ಇನ್ಸುಲೇಟೆಡ್ ಶೀಟ್ ಮೇಲೆ ಪ್ಲೇಸ್ ಮಾಡಿದಾಗ ದೆನ್ what happens here, again the piston is rising upward direction. ಸೊ ಅಲ್ಲಿ ಪ್ರೆಷರ್ ಏನಾಗುತ್ತಿದೆ, ಸೊ ಪ್ರೆಷರ್ ಡಿಕ್ರೀಸ್ ಆಗ್ತಿದೆ. ಹಾಗಂದ್ರೆ ಪಿಸ್ಟನ್ ಮೇಲೆ ಪ್ರೆಷರ್ ಆಕ್ಟ್ ಆಗ್ತಿದೆ. ಪ್ರೆಷರ್ ಆಕ್ಟ್ ಮಾಡಿದ್ಮೇಲೆ ಇಲ್ಲಿ ಪಿಸ್ಟನ್ ಮೇಲ್ಗಡೆ ಹೋಗ್ತಿದೆ. ಪಿಸ್ಟನ್ ಮೇಲ್ಗಡೆ ಹೋಗ್ತಿದೆ ಅಂದಮೇಲೆ ಆ ಸಿಲಿಂಡರ್ ಅಲ್ಲಿ ವಾಲ್ಯೂಮ್ ಸ್ಪೇಸ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಇಲ್ಲಿರುವಂತಹ ಟೆಂಪರೇಚರ್ T1 ಇದೆ. ಸೊ ಇಲ್ಲಿ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗಾಗ ಟೆಂಪರೇಚರ್ ಏನಾಗ್ತಿದೆ, T1 ಇದ್ದ ಟೆಂಪರೇಚರ್ T2ಗೆ ಡಿಕ್ರೀಸ್ ಆಗ್ತಿದೆ. ಲುಕ್ ಆಟ್ ಹಿಯರ್. ಸೊ ನೆಕ್ಸ್ಟ್ ಪ್ರೋಸೆಸ್ ಐ ಕ್ಯಾನ್ ಕನ್ಸಿಡರ್ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ನೋಡ್ರಿ, ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಹೀಟ್ ಈಸ್ ರಿಮೇನ್ ಸೇಮ್. ಇದು ಇನ್ಸುಲೇಟೆಡ್ ಶೀಟ್ ಇದೆ, ಸೊ ಇದು ಕಂಡಕ್ಟಿಂಗ್ ಬೇಸ್ ಇದೆ. ಹೌದಾ? ಇಲ್ಲಿ ಹೀಟ್ ಏನಾಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ. ಇದು ಇನ್ಸುಲೇಟೆಡ್ ಶೀಟ್ ಮೇಲೆ ಇಟ್ಟಾಗ ಹೀಟ್ ಏನಾಗೋದಿಲ್ಲ, ಸಿಲಿಂಡರ್ನಲ್ಲಿದ್ದಂಥ ಹೀಟು ಸರೌಂಡಿಂಗ್ಗೆ ಬರೋದಕ್ಕೆ ಚಾನ್ಸ್ ಇಲ್ಲ, ಅಥವಾ ಸರೌಂಡಿಂಗ್ನಲ್ಲಿರುವಂಥ ಹೀಟು ಸಿಲಿಂಡರ್ಗೆ ಬರೋದಿಲ್ಲ. ಹೌದಾ? ಸೊ ಮತ್ತೆ ಏನಾಗುತ್ತೆ, ಈ ಪಿಸ್ಟನ್ನು ಮತ್ತಿಷ್ಟು ಮೇಲ್ಗಡೆ ರೈಸ್ ಆಗುತ್ತೆ. ಅಗೇನ್ ದಟ್ ಪಿಸ್ಟನ್ ಈಸ್ ರೈಸಿಂಗ್ ಅಪ್ವರ್ಡ್ ಡೈರೆಕ್ಷನ್. ಇಲ್ಲಿಟ್ಟಾಗೂ ಪಿಸ್ಟನ್ ಏನಾಯಿತು, ಮೇಲ್ಗಡೆ ಮೂವ್ ಆಯಿತು. ಇಲ್ಲಿಟ್ಟಾಗೂ ಪಿಸ್ಟನ್ ಏನಾಯಿತು, ಇನ್ನೂ ಮೇಲ್ಗಡೆ ರೈಸ್ ಆಯಿತು. ಹೌದಾ? ಸೊ ಇಲ್ಲಿನೇನಾಯಿತು, ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಆನ್ ದ ಪಿಸ್ಟನ್. ಸೊ again I will take work done by the gas. This is very much important derivation. Work done by the gas on the piston. ಹೌದಾ? that work done I will take it as W2. adiabatic process ನಲ್ಲಿ work done in case of adiabatic process. adiabatic process ನಲ್ಲಿ work done ಏನಂತ ತಗೊಂಡಿದ್ದೀರಿ, N into R, gamma minus of 1
T1 ಮೈನಸ್ ಆಫ್ T2. ಹೌದಾ, T1 ಇದ್ದಂಥ ಟೆಂಪರೇಚರ್ ಏನಾಯಿತು, ಡಿಕ್ರೀಸ್ ಆಗಿ T2ಗೆ ಬಂತು. ಟೆಂಪರೇಚರ್ ಫಾಲ್ಸ್ ಫ್ರಾಮ್ T1 ಟು T2 ಹಿಯರ್. ಲುಕ್ at here, ವರ್ಕ್ ಡನ್ ಬೈ ದ ಗ್ಯಾಸ್ ಆನ್ ದ ಪಿಸ್ಟನ್. ಸೊ ದಿಸ್ ಈಸ್ ವರ್ಕ್ ಡನ್ ಇನ್ ಕೇಸ್ ಆಫ್ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ದಟ್ ಈಸ್, ನೋಡ್ರಿ ಇಲ್ಲಿ ಪ್ರೆಷರ್ P2 V2 T1 ಇದ್ದಿದ್ದು ಏನಾಗುತ್ತದೆ, ಪ್ರೆಷರ್ ಏನಾಗುತ್ತದೆ, ಇಟ್ ಚೇಂಜಸ್ ಫ್ರಾಮ್, ದಟ್ ಈಸ್ ಇಟ್ ಚೇಂಜಸ್ ಫ್ರಾಮ್. ಹೌದಾ, ಸೊ ಸೆಕೆಂಡ್ ಕೇಸ್ನಲ್ಲಿ ಏನಿತ್ತಿಲ್ಲಿ ಇನಿಷಿಯಲ್ ಆಗಿ P2 V2 T1, ಇಟ್ ಚೇಂಜಸ್ P2 V2 ಚೇಂಜಸ್ ಫ್ರಾಮ್ P3 V3 T2. ಹೌದಾ, ಮತ್ತೇನಾಯ್ತು ಇಲ್ಲಿ ಪ್ರೆಷರ್ ಡಿಕ್ರೀಸ್ ಆಯಿತು. ಪಿಸ್ಟನ್ ಮತ್ತಿಷ್ಟು ಮೇಲ್ಗಡೆ ಹೋದಾಗ ಪ್ರೆಷರ್ ಮತ್ತಿಷ್ಟು ಏನಾಯಿತು, ಕಡಿಮೆ ಆಯಿತು. ವಾಲ್ಯೂಮ್ ಮತ್ತಷ್ಟು ಜಾಸ್ತಿ ಆಯಿತು. ಲುಕ್ ಆಟ್ ಹಿಯರ್, ಬಿ ಇದ್ದಿದ್ದೇನಾಯ್ತು ಇಲ್ಲಿ ಪಾಯಿಂಟ್ ಸಿಗೆ ಬಂತು. ಹೌದಾ, ಪಾಯಿಂಟ್ ಸಿನಲ್ಲಿ P2 ಇದ್ದಂಥ ಪ್ರೆಷರು P3 ಅಂತಾಯಿತು. V2 ಇದ್ದಂಥ ವಾಲ್ಯೂಮ್ ಇನ್ಕ್ರೀಸ್ ಆಗಿ V3 ಅಂತಾಯಿತು. P2 ಇದ್ದ ಪ್ರೆಷರ್ ನೋಡಿ, ವೈ ಆಕ್ಸಿಸ್ನಲ್ಲಿ ಕೋಆರ್ಡಿನೇಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಿದೆ, ಎಕ್ಸ್ ಆಕ್ಸಿಸ್ನಲ್ಲಿ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಲುಕ್ ಆಟ್ ಹಿಯರ್, B2C, V2 ಇದ್ದಂಥ ವಾಲ್ಯೂಮ್ ಇನ್ಕ್ರೀಸ್ ಆಗಿ V3 ಆಯಿತು. P2 ಇದ್ದಂತಹ ಪ್ರೆಷರು ಡಿಕ್ರೀಸ್ ಆಗಿ P3 ಆಯಿತು. T1 ಇದ್ದಂತಹ ಟೆಂಪರೇಚರು T2 ಆಯಿತು. ಹೌದಾ, ಸೊ B2Cನ ನಾನೇನಂತ ಕನ್ಸಿಡರ್ ಮಾಡ್ತೀನಿ, ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ಐ ಕ್ಯಾನ್ ಟೇಕ್ ಇಟ್ ಆಸ್ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಹಿಯರ್. ರೈಟ್, ಇದೇನಾಯಿತು, ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಯಿತು. ಮತ್ತೆ ಈ ಸಿಲಿಂಡರು ಇನ್ಸುಲೇಟೆಡ್ ಶೀಟ್ನಲ್ಲಿ ಇದ್ದಿದ್ದನ್ನು ನಾನು ಸಿಂಕ್ ಮೇಲೆ ಪ್ಲೇಸ್ ಮಾಡ್ತೀನಿ. ಈ ಸಿಂಕ್ ಮೇಲೆ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಸೊ ಆಲ್ರೆಡಿ ವಿ ಡಿಸ್ಕಸ್ ಇನ್ ದಟ್ ಪ್ರೀವಿಯಸ್ ಕ್ಲಾಸ್. ಹೌದಾ, ಇವಾಗ ಈ ಸಿಲಿಂಡರ್ನಲ್ಲಿರುವಂತಹ ಎಕ್ಸಸ್ ಅಮೌಂಟ್ ಆಫ್ ಹೀಟ್ ಏನಾಗ್ತಿದೆ, ಈ ಸಿಂಕ್ಗೆ ಬರ್ತಿದೆ. ಸಿಲಿಂಡರ್ನಲ್ಲಿರುವಂಥ ಹೀಟ್ ಏನಾಗ್ತಿದೆ, ಸಿಂಕಿಗೆ ಬರ್ತಿದೆ. ಹಂಗಂದ್ಮೇಲೆ ಈ ಪಿಸ್ಟನ್ ಏನಾಗ್ತಿದೆ, ಕೆಳಗಡೆ ಬರುತ್ತೆ ಇವಾಗ. ಹೌದಾ, ಸೊ ಡಿಡ್ ಯು ಗೆಟ್ ಮೈ ಪಾಯಿಂಟ್? ಇವಾಗ ಏನಾಗ್ತಿದೆ, ಪಿಸ್ಟನ್ ಈ ಎರಡು ಪ್ರೋಸೆಸ್ನಲ್ಲಿ ಪಿಸ್ಟನ್ ಮೇಲ್ಗಡೆ ರೈಸ್ ಆಗಿತ್ತು, ಇವಾಗ ಪಿಸ್ಟನ್ ಏನಾಗ್ತಿದೆ, ಕೆಳಗಡೆ ಮೂವ್ ಆಗ್ತಿದೆ. ಸೊ ಪಿಸ್ಟನ್ ಕೆಳಗಡೆ ಮೂವ್ ಆಗ್ತಿದೆ ಅಂತಂದ್ಮೇಲೆ ಸೊ ಇದೇನಾಗ್ತಿದೆ, ಗ್ಯಾಸ್ ಕಾಂಪ್ರೆಸ್ ಆಗ್ತಿದೆ. ಆ ಕಾಂಪ್ರೆಷನ್ ನಾನು ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತೀನಿ, ಐಸೋಥರ್ಮಲ್ ಕಾಂಪ್ರೆಷನ್. ಏನಂತ ಕನ್ಸಿಡರ್ ಮಾಡ್ತೀನಿ, ಐಸೋಥರ್ಮಲ್ ಕಾಂಪ್ರೆಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ, ಥರ್ಡ್ ಪ್ರೋಸೆಸ್ ಯಾವುದು, ಐಸೋಥರ್ಮಲ್ ಕಾಂಪ್ರೆಷನ್. ಹೌದಾ, ಈ ಐಸೋಥರ್ಮಲ್ ಕಾಂಪ್ರೆಷನ್ ಅಲ್ಲಿ ವರ್ಕ್ ಡನ್ ಏನಾಗುತ್ತೆ, ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್. ಗ್ಯಾಸಿನ ಮೇಲೆ ಏನಾಗ್ತಿದೆ, ವರ್ಕ್ ಆಗ್ತಿದೆ. ಪಿಸ್ಟನ್ ಏನ್ ಮಾಡ್ತಿದೆ, ಗ್ಯಾಸ್ ಮೇಲೆ ವರ್ಕ್ ಡನ್ ಆಗ್ತಿದೆ. ಈ ಮೊದಲ ಎರಡು ಸ್ಟೆಪ್ ನಲ್ಲಿ ವರ್ಕ್ ಈಸ್ ಡನ್ ಬೈ ದ ಗ್ಯಾಸ್ ಆನ್ ದ ಪಿಸ್ಟನ್. ಗ್ಯಾಸ್ ಏನಾಗ್ತಿದೆ, ಪಿಸ್ಟನ್ ಮೇಲೆ ವರ್ಕ್ ಮಾಡ್ತಿತ್ತು. ಇವಾಗ ಏನ್ ಮಾಡ್ತಿದೆ, ಸೊ ಪಿಸ್ಟನ್ ಈಸ್ ಡಿಕ್ರೀಸಿಂಗ್, ಪಿಸ್ಟನ್ ಏನಾಗ್ತಿದೆ, ಕೆಳಗಡೆ ಬರ್ತಿದೆ ಅಂದಮೇಲೆ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್ ಅಂತ ತಗೊಂತೀನಿ ನಾನು. ಸೊ ಏನಂತ ತಗೊಂತೀನಿ, ವರ್ಕ್ ಡನ್ ಆನ್ ದ ಗ್ಯಾಸ್ ಈಸ್. ಹೌದಾ, ಸಾರಿ, ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್ ಬೈ ದ ಪಿಸ್ಟನ್, ಆನ್ ದ ಗ್ಯಾಸ್ ಬೈ ದ ಪಿಸ್ಟನ್. ಹೌದಾ, ಸೊ ವರ್ಕ್ ಈಸ್ ಡನ್ ಆನ್ ದ ಗ್ಯಾಸ್ ಬೈ ದ ಪಿಸ್ಟನ್. ಈ ವರ್ಕ್ ಡನ್ ಅನ್ನ W3 ಅಂತ ತಗೊಂತೀನಿ. ಹೌದಾ, N ಇಂಟು R. ಹೌದಾ, ಇಲ್ಲಿ T2 ಅಂತ ಇದೆ. T2 ಇದೇನಾಗ್ತಿದೆ, ಸೊ ಐಸೋಥರ್ಮಲ್ನಲ್ಲಿ ಟೆಂಪರೇಚರ್ ಚೇಂಜ್ ಆಗೋದಿಲ್ಲ, ಲಾಗ್ ಟು ದ ಬೇಸ್ ಇ. ಹೌದಾ, ಇಲ್ಲಿ ವಾಲ್ಯೂಮ್ V3 ಇದೆ. ಸೊ ಕಾಂಪ್ರೆಸ್ ಆಗ್ತಿದೆ. ಕಾಂಪ್ರೆಸ್ ಆಗ್ತಿದೆ ಅಂದ್ರೆ ವಾಲ್ಯೂಮ್ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಹಾಗಂದ್ರೆ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಏನಾಗಬೇಕು, ಕಡಿಮೆ ಆಗಬೇಕು. ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಇಲ್ಲಿದ್ದಂತಹ ಪಿಸ್ಟನ್ ಡಿಕ್ರೀಸ್ ಆಗ್ತಿದೆ, ವಾಲ್ಯೂಮ್ ಕಡಿಮೆ ಆಗ್ತಿದೆ. ವಾಲ್ಯೂಮ್ ಕಡಿಮೆ ಆಗ್ತಿದ ಮೇಲೆ ಮತ್ತೆ ಗ್ಯಾಸಿನ ಪ್ರೆಷರ್ ಏನಾಗಬೇಕು, ಜಾಸ್ತಿ ಆಗಬೇಕು. ಹಾಗಂದ್ರೆ ವಾಲ್ಯೂಮ್ ಕಡಿಮೆ ಆಗ್ತಿದ್ರೆ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಏನಾಗಬೇಕು, ಕಡಿಮೆ ಆಗಬೇಕು ಇಲ್ಲಿ. ಹೌದಾ, ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ವೈ ಕೋಆರ್ಡಿನೇಟ್ ವ್ಯಾಲ್ಯೂ ನೋಡ್ರಿ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ. ದಿಸ್ ಈಸ್ ಪಾಯಿಂಟ್ ಡಿ. ಹೌದಾ, ಈ ಪಾಯಿಂಟ್ ಡಿನಲ್ಲಿ P3 ಇದ್ದಂಥ ಪ್ರೆಷರ್ P4 ಆಯಿತು, V3 ಇದ್ದಂಥ ವಾಲ್ಯೂಮ್ V4 ಆಯಿತು, T2 ಆಸ್ ಇಟ್ ಈಸ್ ಆಯಿತು. ವೈ ಬಿಕಾಸ್ ಐಸೋಥರ್ಮಲ್ನಲ್ಲಿ ಏನಾಗ್ತಿದೆ, ಟೆಂಪರೇಚರ್ ಸೇಮ್ ಇದೆ. ಸೊ ಇದನ್ನೇನಂತ ತಗೊತೀನಿ, ಐಸೋಥರ್ಮಲ್ ಕಾಂಪ್ರೆಷನ್. ಹೌದಾ, ಸೊ ಲಾಗ್ ಆಫ್ ಇಲ್ಲೇನು ತಗೋಬೇಕು, ಲಾಗ್. ಹೌದಾ, ಸೊ ಇಲ್ಲಿ ವಾಲ್ಯೂಮ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಸೊ
V3 to V4. ಸೊ ವಾಲ್ಯೂಮ್ ಜಾಸ್ತಿ ಇದ್ದಿದ್ದು ಏನಾಗಿರಬೇಕು, ನ್ಯೂಮರೇಟರ್ ಇರಬೇಕು, ಕಡಿಮೆ ಇರೋ ವಾಲ್ಯೂಮ್ ಡಿನಾಮಿನೇಟರ್ನಲ್ಲಿ ಆಗಬೇಕು. W3 which is equal to N into R into T2 log to the base E V3 by V4. ಸೊ ದಟ್ ಈಸ್ ಐಸೋಥರ್ಮಲ್ ಕಾಂಪ್ರೆಷನ್. ಸೊ ಮತ್ತೆ ಫೈನಲ್ ಆಗಿ ಏನು ತಗೊಂತೀನಿ, ಈ ಸಿಲಿಂಡರ್ನ ಈ ಇನ್ಸುಲೇಟೆಡ್ ಶೀಟ್ ಮೇಲೆ ಪ್ಲೇಸ್ ಮಾಡ್ತೀನಿ. ಹೌದಾ? ಸೊ ಇನ್ಸುಲೇಟೆಡ್ ಶೀಟ್ ಮೇಲೆ ಪ್ಲೇಸ್ ಮಾಡಿದಾಗ ಆ ಪಿಸ್ಟನ್ ಮತ್ತೆ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಸೊ ಲುಕ್ ಅಟ್ ಹಿಯರ್ ಅಗೇನ್ ದ ಪಿಸ್ಟನ್ ಈಸ್ ಡಿಕ್ರೀಸಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಹೌದಾ? ಮತ್ತೆ ಏನಾಗುತ್ತೆ, ಪಿಸ್ಟನ್ನು ಕೆಳಗಡೆ ಬರ್ತಿದೆ. ಸೊ ಪಿಸ್ಟನ್ ಮತ್ತೆ ಕೆಳಗಡೆ ಬರ್ತಿದೆ ಅಂದಮೇಲೆ ಮತ್ತಿಷ್ಟು ವಾಲ್ಯೂಮ್ ಏನಾಯಿತು, ಡಿಕ್ರೀಸ್ ಆಯಿತು, ಮತ್ತು ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಸೊ ಫೋರ್ತ್ ಪ್ರೋಸೆಸ್ ಐ ವಿಲ್ ರಿಟ್ ಇಟ್ ಹಿಯರ್, ಅಡಿಯಾಬೆಟಿಕ್ compression. ಹೌದಾ? look at here, one thing I forgot to write it here, it changes from, look at here, that is it changes from. ಹೌದಾ? from ಅಂದ್ರೆ ಇಲ್ಲಿ P3 C ಇಂದ P3 V3 T2 2 P4 V4 T2. ಹೌದಾ? ಐಸೋಥರ್ಮಲ್ ಅಲ್ಲಿ ಟೆಂಪರೇಚರ್ ಚೇಂಜ್ ಆಗೋದಲ್ಲ. ಲಾಸ್ಟ್ ಪ್ರೋಸೆಸ್ ನೋಡ್ರಿ, ಅಡಿಯಾಬೆಟಿಕ್ ಕಾಂಪ್ರೆಷನ್. ಹೌದಾ? ಗ್ಯಾಸಿನ ಪ್ರೆಷರ್ P4 ಇದೆ, ವಾಲ್ಯೂಮ್ V4 ಇದೆ, ಟೆಂಪರೇಚರ್ T2 ಇದೆ. ಹೌದಾ? ಇದು ಅಡಿಯಾಬೆಟಿಕ್ ಕಾಂಪ್ರೆಷನ್. ಮತ್ತೆ ಪಿಸ್ಟನ್ ಡಿಕ್ರೀಸ್ ಆಗ್ತಿದೆ ಅಂತ ಹೇಳಿ ಮತ್ತೆ ಏನಾಗುತ್ತದೆ ಇಲ್ಲಿ, ವರ್ಕ್ ಡನ್ ಆನ್ ದ ಗ್ಯಾಸ್ ಬೈ ದ ಪಿಸ್ಟನ್ ಈಸ್, ಬೈ ದ piston is, work is done by the gas on the piston is. So that work done is W4. ಆ ವರ್ಕ್ ಡನ್ ಏನಂತ ಕನ್ಸಿಡರ್ ಮಾಡ್ತೀನಿ, W4 ಅಂತ ತಗೊತೀನಿ. N into R gamma minus of 1 into. ಹೌದಾ? ಇಲ್ಲಿ ನೋಡ್ರಿ T2 ಇದ್ದಂಥ ಟೆಂಪ್ರೇಚರ್ ಏನಾಗಬೇಕು ಇಲ್ಲಿ, ಮತ್ತೆ T1 ಆಗಬೇಕು. ಸೊ ಇದನ್ನು T2 ಮೈನಸ್ ಆಫ್ T1 ಅಂತ ತಗೊಂಡೆ. ಏನಂತ ಐತಿ ಇಲ್ಲಿ, T2 ಮೈನಸ್ ಆಫ್ T1. ನೋಡ್ರಿ, ಇದನ್ನು ಇಕ್ವೇಷನ್ 1 ಅಂತ ನೇಮಿಂಗ್ ಮಾಡ್ತೀನಿ. ದಿಸ್ ಈಸ್ ಇಕ್ವೇಷನ್ 2 ಆ್ಯಂಡ್ ದಿಸ್ ಈಸ್ ಇಕ್ವೇಷನ್ 3 ಆ್ಯಂಡ್ ದಿಸ್ ವಿಲ್ ಬಿ ಇಕ್ವೇಷನ್ 4. ಇದು ಇಕ್ವೇಷನ್ 4 ಅಂತ ಆಯ್ತು. ನೋಡಿರಿ, W2 which is equal to N into R gamma minus of 1 T1 minus T2. ಸೊ ಇದು T2 minus T1 ಅಂತ ಇದೆ. ಸೊ ಜಸ್ಟ್ ಐ ವಿಲ್ rearrange here. Minus of N into R gamma minus of 1 T1 minus of T2. I will take this as equation 4. ಹೌದಾ? ಸೊ ಫಾರ್ ಮೈ ಸಿಂಪ್ಲಿಫಿಕೇಶನ್ ಐ ರಿಟರ್ನ್ ಲೈಕ್ ದಿಸ್. ಇವಾಗ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ನಾನು ಟೋಟಲ್ ವರ್ಕ್ ಡನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಲುಕ್ ಆಟ್ ಹಿಯರ್, ಐ ವಾಂಟ್ ಟು ಫೈಂಡ್ ಔಟ್ ದಟ್ ಟೋಟಲ್ ವರ್ಕ್ ಡನ್. ಸಾರಿ, ಬಿಫೋರ್ ಗೋಯಿಂಗ್ ಟು ರೈಟ್ ದಿಸ್ ಒನ್, ಇಟ್ ಚೇಂಜಸ್ ಫ್ರಾಮ್, ದಟ್ ಈಸ್ ಇಟ್ ಚೇಂಜಸ್ ಫ್ರಾಮ್. ಹೌದಾ? ಪಾಯಿಂಟ್ ಡಿ ನಲ್ಲಿ ಏನಿದೆ, P4 V4 T2 ಅಂತ ಇದೆ 2. ಸೊ ಫೈನಲ್ ಆಗಿ ಏನಾಗುತ್ತೆ ಇಲ್ಲಿ, ಡಿ ಇದ್ದಿದ್ದೇನಾಯಿತು ಮತ್ತೆ ಎಗೆ ಬಂತು. ಸೊ ಐ ಸೈಡ್ ಇಟ್ ಈಸ್ ಅ ರಿವರ್ಸಿಬಲ್ ಹೀಟ್ ಎಂಜಿನ್ ಅಂತ ಹೇಳಿದೆ. ಎ ಇದ್ದಿದ್ದು ಮೊದಲು ಏನಾಯಿತು, ಬಿಗೆ ಹೋಯಿತು, ಬಿ ಪಾಯಿಂಟಿಗೆ ಬಂತು, ಬಿ ಇದ್ದಿದ್ದು ಪಾಯಿಂಟ್ ಸಿ ಬಂತು, ಪಾಯಿಂಟ್ ಸಿ ಇದ್ದಿದ್ದು ಡಿಗೆ ಬಂತು, ಡಿ ಇದ್ದಿದ್ದು ಮತ್ತೆ ಏನಾಯಿತು, ಪಾಯಿಂಟ್ ಎಗೆ ಬಂತು. ಸೊ ಡಿ ಇಂದ ಎ ಇದ್ದಿದ್ದೇನಿಲ್ಲಿ, ಐಸೋಥರ್ಮಲ್ ಕಾಂಪ್ರೆಷನ್. ಇದನ್ನೇನಂತ ಕನ್ಸಿಡರ್ ಮಾಡ್ತೀನಿ, ಐಸೋಥರ್ಮಲ್ ಕಾಂಪ್ರೆಷನ್ ಅಂತ ಕನ್ಸಿಡರ್ ಮಾಡ್ತೀನಿ. P1 V1 T1. ಹೌದಾ? Now I can find out that total work done. So did you remember about that sign convention? So sign convention ಏನಂತ ಹೇಳಿದೆ, work done by the gas is positive, on the gas is negative. Total work done is W which is equal to W1 plus W2 plus W3 plus W4. ಹೌದಾ? So from sign convention, ಹೌದಾ, from sign convention work done by the gas. ಹೌದಾ? W1 ಮತ್ತು W2 ವರ್ಕ್ ಡನ್ ಬೈ ದ ಗ್ಯಾಸ್, ಅದನ್ನು ಪಾಸಿಟಿವ್ ಅಂತ ತಗೊಂಡೆ. W3 W4 ವರ್ಕ್ ಡನ್, ಸೊ ದಟ್ ಈಸ್ ಆನ್ ದ ಗ್ಯಾಸ್. ಇವೆರಡನ್ನು ಏನು ತಗೋಬೇಕು, ಮೈನಸ್ ತಗೋಬೇಕು. ಹೌದಾ? ನೋಡ್ರಿ, W2 which is equal to W4, W2 which is equal to W4. ಎರಡು ಸೇಮ್ ಇದೆ ಇಕ್ವೇಶನ್, ಎರಡು ಸೇಮ್ ಇದೆ ಅಂದಮೇಲೆ ಇವೆರಡು ಏನಾಯಿತು, ಕ್ಯಾನ್ಸಲ್ ಆಯಿತು. ವೈ ಇಟ್ ಗೆಟ್ ಕ್ಯಾನ್ಸಲ್ ಹಿಯರ್, W2 which is equal to W4 ಎರಡು ಕ್ಯಾನ್ಸಲ್ ಆಯಿತು. ಫೈನಲ್ ಆಗಿ ವರ್ಕ್ ಡನ್ ಏನಂತ ತಗೊಂಡೆ ನಾನು, W1 ಮೈನಸ್ ಆಫ್ W3. ಹೌದಾ? ವರ್ಕ್ ಡನ್ W which is equal to W1 ಮೈನಸ್ W3. ಇದನ್ನು ಇನ್ನೊಂದು ವೇ ಒಳಗೆ Q1 ಮೈನಸ್ ಆಫ್ Q2 ಅಂತ ಬರಿತೀನಿ.
So this is the required answer. So from this one I can express about that efficiency in terms of temperature. ಈ equations ಅನ್ನು ಯೂಸ್ ಮಾಡಿ efficiency ನಾನು temperature ನಲ್ಲಿ ಹೇಳ್ಬೋದು.